ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ನನಗೆ ನಡೆದಂತಹ ಇವತ್ತು ಬೆಳಗ್ಗೆ ನಡೆದಂತಹ ಒಂದು ವಿಚಿತ್ರ ಸಬ್ಕಾನ್ಶಿಯಸ್ ಮನಸ್ಸಿಗೆ ಸಂಬಂಧಪಟ್ಟ ಘಟನೆಯ ಬಗ್ಗೆ ಮಾತಾಡ್ತೀನಿ. ಇದ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನನ್ನ ಚಾನಲ್ ಇತ್ತೀಚೆಗೆ 5000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಮಾಡಿದೆ. ನನ್ನ ವಿಡಿಯೋಗಳನ್ನು ನೋಡಿ ಅದಕ್ಕೆ ಸಪೋರ್ಟ್ ಮಾಡಿ ಇಲ್ಲೆಲ್ಲ ಲೈಕ್ ಮಾಡಿದವರ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ನಿಮ್ಮ ಸಪೋರ್ಟ್ ಇದೇ ತರ ಇರಬೇಕು. ನಾನು ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ವೈಜ್ಞಾನಿಕವಾಗಿ ಹೇಳುವ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಯಾಕಂದ್ರೆ ಯಾವಾಗ ನಾವು ಒಂದು ಘಟನೆಯನ್ನು ವೈಜ್ಞಾನಿಕವಾಗಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ನಾವು ನಮ್ಮ ಇಂಟೆಲೆಕ್ಚುವಲ್ ಜಾಸ್ತಿ ಮಾಡ್ಕೋಬಹುದು ಅನ್ನೋದು ನನ್ನ ನಂಬಿಕೆ. ಸೊ ಇವತ್ತಿನ ವಿಡಿಯೋ ಯಾವುದರ ಮೇಲೆ ಅಂತಂದ್ರೆ ನಾನು ಕೆಲವೊಂದು ದಿವಸಗಳ ಹಿಂದೆ ಒಂದು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದೆ. 4 ಗಂಟೆಯ ಸಮಯದಲ್ಲಿ ಬೆಳಗಿನ ಜಾವ 4 ರಿಂದ 7 ಗಂಟೆ ಅಷ್ಟೊತ್ತಿಗೆ ಏನಾಗುತ್ತೆ ಮೈಂಡಿಗೆ, ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಎರಡು ಇರ್ತವೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಯಾಕೆ ಆಕ್ಟಿವೇಟ್ ಆಗುತ್ತೆ ಅಂತ ಒಂದು ಟೈಮ್ ಅಲ್ಲಿ ಮತ್ತೆ ಆಲ್ಫಾ ಬೀಟಾ ಥೀಟಾ ಅಂತ ವೇವ್ಸ್ ಗಳು ಇರ್ತವೆ. ಬ್ರೈನ್ ಗಳು ಪ್ಯಾಟರ್ನ್ ನೀವು ನೋಡಿದ್ರೆ ಆ ತರ ಆಲ್ಫಾ ಬೀಟಾ ಥೀಟಾ ಅಂತ ವೇವ್ಸ್ ಗಳು ಇದ್ದಾಗ ಥೀಟಾ ಅನ್ನುವ ಸ್ಟೇಜ್ ಅಲ್ಲಿ ಬಹಳ ಕಡಿಮೆ ಫ್ರೀಕ್ವೆನ್ಸಿ ಇರುತ್ತೆ. 1 ರಿಂದ 4 ಹರ್ಟ್ಸ್ ಇರಬೇಕಾದ್ರೆ ಮನಸ್ಸು ಸಬ್ ಕಾನ್ಶಿಯಸ್ ಮನಸ್ಸು ತುಂಬಾ ಶಾಂತವಾಗಿರುತ್ತೆ ಮತ್ತು ಅದು ಕ್ರಿಯೇಟಿವ್ ಆಗಿರಕ್ಕೆ ಮತ್ತೆ ಇಂಟಿವಿಟಿವ್ ಆಗಿರಕ್ಕೆ ಅದು ಸಹಾಯ ಮಾಡುತ್ತೆ. ಅದಕ್ಕೆ ಬೆಳಗಿನ ಜಾವ ಆತರ ಈ ತರ ಸಾಧನೆ ಮಾಡಬಹುದು ಅಂತ ಹೇಳಿ ಒಂದು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಬಟ್ ಜೀವನದಲ್ಲಿ 2 ಟೈಪ್ ಆಫ್ ಘಟನೆಗಳು ನಡೆಯುತ್ತೆ. ಒಂದು ನಂಬುವುದು, ಒಂದು ತಿಳಿಯುವುದು ಅಂತ. ಏನಿದು ನಂಬುವುದು ತಿಳಿಯುವುದು ಅಂತಂದ್ರೆ ಬಿಲೀವಿಂಗ್ ಮತ್ತೆ ನೋವಿಂಗ್ ಅಂತ 2 ಬರುತ್ತೆ. ಈಗ ನಮ್ಮ ದೇಹದಿಂದ ಅಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಇಂದ ನಮ್ಮ ಒಳಗಡೆಯಿಂದ ಹೊರಗಡೆ ಏನೇ ನಡೆದ್ರು ಕೂಡ ಅದನ್ನ ನಾವು ನೋಡಬಹುದು. ಅದನ್ನ ನೋಡಿದ್ರಿಂದ ಅದು ನಮ್ಮ ಮನಸ್ಸಿಗೆ ಬಂತು, ಅದನ್ನ ಓಕೆ ಈ ತರ ಆಗಿದೆ, ಅವನಿಗೆ ಈ ತರ ಆಗಿದೆ, ಇವರಿಗೆ ಈ ತರ ಆಗಿದೆ ಅಂತ ಹೇಳಿ ಅದನ್ನ ನಂಬ್ತೀವಿ. ಆದ್ರೆ ಯಾವಾಗ ಅದು ನಮ್ಮ ಒಳಗಡೆ, ನಮ್ಮ ಬಾಡಿಯ ಒಳಗಡೆ, ನಮ್ಮ ಸೆನ್ಸಸ್ ಒಳಗಡೆ, ನಮ್ಮ ಕಾನ್ಶಿಯಸ್ನೆಸ್ ಒಳಗಡೆ ನಡೆಯುತ್ತೋ ಅವಾಗ ಅದು ನಮಗೆ ಗೊತ್ತಾಗುತ್ತೆ. ಅದನ್ನ ನಂಬದ್ ಬೇಕಿಲ್ಲ, ಅದೊಂದು ಫ್ಯಾಕ್ಟ್ ಆಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೇರೆಯವ್ರು ನನಗೆ ಆ ತರ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಅವ್ರು ಹೇಳಿದ್ದನ್ನ ಕೇಳಿ ನಂಬಬಹುದು. ಬಟ್ ನಿಮಗೆ ಅವ್ರಿಗೆ ಏನಾಯ್ತು ಅಂತ ಎಕ್ಸಾಕ್ಟ್ಲಿ ಯಾವತ್ತೂ ನಿಮಗೆ ಗೊತ್ತಾಗಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು ಅವರ ದೇಹದೊಳಗೆ ಹೋಗಿ ಅವರ ಎಕ್ಸ್ಪೀರಿಯನ್ಸ್ ಆಗಲ್ಲ. ನಾನು ಹೇಳ್ತಿರೋದು ಯಾವಾಗ ನಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಒಳಗಡೆಯಿಂದ ಬರುತ್ತೋ ಅವಾಗ ಮಾತ್ರ ಅದು ಫ್ಯಾಕ್ಟ್ ಅಂತ ಅನಿಸ್ಕೊಳುತ್ತೆ. ಅದನ್ನ ನಾವು ತಿಳಿಯಬಹುದು ಅಂತ ಒಂದು ಹೇಳ್ತೀವಿ. ಇವತ್ತು ಬೆಳಿಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಂಗೆ ನಾನು ಅಫರ್ಮೇಶನ್ಸ್ ಅಂತ ಮಾಡ್ತೀನಿ. ಏನಿದು ಅಫರ್ಮೇಶನ್ಸ್ ಅಂದ್ರೆ ಮನನ ಮಾಡುವುದು. ಅಂದ್ರೆ ಒಬ್ಬ ಒಂದು ವ್ಯಕ್ತಿತ್ವ ಹೇಗೆ ಇರಬೇಕು ಅಂತ ಹೇಳಿ ಅದನ್ನ ಸಬ್ ಕಾನ್ಶಿಯಸ್ ಮನಸ್ಸಿಗೆ ಹೇಳ್ಬಿಟ್ಟು ನಾನು ಯಾವಾಗ್ಲೂ ಕಾನ್ಫಿಡೆನ್ಸ್ ಇದೆ, ನನಗೆ ವಿಲ್ ಪವರ್ ಇದೆ, ನಾನು ಮಾಡಬಲ್ಲೆ ಅಂತ ಪದೇ ನೀವು ನಿಮಗೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಸಿಗೋದು ಗೊತ್ತಾದ್ರೆ ಬರೀ ಕಾನ್ಶಿಯಸ್ ಮೈಂಡ್ ಅಲ್ಲ, ಬರೀ ಹಿಂಗೆ ಒಂದು ದಿನ ರಾತ್ರಿ ಮಾಡ್ಬಿಟ್ಟೆ ನಾಳೆ ಮತ್ತೆ ಅದೇ ತರ ಆಗ್ಬಿಡುತ್ತೆ ಹಿಂದಿನ ತರ, ಆ ತರ ಅಲ್ಲ. ಅದು ಪದೇ ಚಿಕ್ಕ ವಯಸ್ಸಿಂದ ಹಿಂಗೆ ಒಂದು ಅಭ್ಯಾಸ ಬರುತ್ತೆ. ಆ ತರ ಹೇಳ್ತಾ ಹೋದ್ರೆ ನಿಮ್ಗೆ ಒಂದಿನ ವ್ಯಕ್ತಿತ್ವ ಹಂಗೆ ಚೇಂಜ್ ಆಗೋಗ್ಬಿಡುತ್ತೆ. ಈ ಹಾಡಿ ರೋಗ ಉಗುಳಿ ರೋಗ ಅಂತ ಒಂದು ಗಾದೆ ಇದೆಯಲ್ಲ ಆ ತರ. ಇವತ್ತು ಬೆಳಿಗ್ಗೆ ನಾನು ಒಂದು ಅಫರ್ಮೇಶನ್ಸ್ ಗಳು ಮಾಡ್ಬೇಕು. ಅದು ವಿಲ್ ಪವರ್ ಗೆ ಸಂಬಂಧಪಟ್ಟಿರೋದು. ಅಂದ್ರೆ ವಿಲ್ ಪವರ್ ಗೆ ಏನ್ ಸಾಧ್ಯ, ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ ಆ ತರ ಕೆಲವೊಂದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅದು ಆಲ್ಫಾ ಅಫರ್ಮೇಶನ್ಸ್ ಅಂತ. ಅದನ್ನ ಮಾಡ್ತಿದ್ದೆ ಸುಮಾರು ಟೈಮ್. ಬೆಳಗಿನ ಜಾವ 6:30-7 ಗಂಟೆ ಹಂಗ ಆಗಿರ್ಬೇಕು. ಇಲ್ಲಿ ತುಂಬಾ ಚಳಿ ಇತ್ತು ಜರ್ಮನಿಲಿ. ನಾನು ನನ್ನ ಬೆಡ್ಡಿನ ಮೇಲೆ ಮಲಗಿದ್ದೆ. ಆವಾಗ ಇದು ಅರೆನಿದ್ರಾವಸ್ಥೆ, ಅಂದ್ರೆ ತೀರಾ ವೇಕ್ ಸ್ಟೇಜ್ ಅಲ್ಲೂ ಇಲ್ಲ, ತೀರಾ ಸ್ಲೀಪ್ ಸ್ಟೇಜ್ ಅಲ್ಲೂ ಇಲ್ಲ. ಸೊ ಇದು ಸ್ಲೀಪ್ SAPS ಅಂತ ಕರೀತಾರೆ, ಸ್ಟೇಟ್ ಅಕಿಂಗ್ ಟು ಸ್ಲೀಪ್ ಅಂತ. ತುಂಬಾ ನಿದ್ದೆನೂ ಮಾಡ್ತಿರಲ್ಲ, ತುಂಬಾ ಮಲಗಿರೋದಿಲ್ಲ, ಒಂಥರ ಅರೆನಿದ್ರೆಯಲ್ಲಿ ಅಂತಾರಲ್ಲ ಆ ತರ ಇದ್ದೆ ನಾನು. ಆ ತರ ಇದ್ದಾಗ ನನ್ನ ಐಪ್ಯಾಡ್ ಅಲ್ಲಿ ಅದು ಆಲ್ಫಾ ಅಫರ್ಮೇಶನ್ಸ್ ಗಳು ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇತ್ತು. ಅದು ಹತ್ರನೇ ಇತ್ತು, ನನ್ನ ಬೆಡ್ಡಿನ ಹತ್ರನೇ ಇತ್ತು ಐಪ್ಯಾಡ್ ಅಲ್ಲಿ. ವಾಲ್ಯೂಮ್ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೆ. ಸೊ ಇದು ಹಿಂಗೆ ಬರ್ತಾ ಇರ್ಬೇಕಾದ್ರೆ ಅದನ್ನ ಆನ್ ಮಾಡಕ್ಕಂತ ಎದ್ದಿದ್ದೆ ನಾನು 6 ಗಂಟೆ ಅಷ್ಟೊತ್ತಿಗೆ. ಆನ್ ಮಾಡ್ಬಿಟ್ಟು ಮತ್ತೆ ಹಂಗೆ ಮಲಗಿದೆ, ಅದು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಲಿ ಅಂತ. ಯಾಕಂದ್ರೆ ಬೆಳಗಿನ ಜಾವ ಏನ್ ಹೋಗುತ್ತೋ ಅದೆಲ್ಲ ಸಬ್ ಕಾನ್ಶಿಯಸ್ ಹೋಗುತ್ತೆ. ಬಟ್ ಅದಕ್ಕೆ ಪ್ರೂಫ್ ನನಗೆ ಸಿಕ್ಕಿಲ್ಲ, ಅದನ್ನ ಹೇಳ್ತಾ ಇದ್ದೀನಿ ಇವಾಗ. ಹಾಗೆ ಐಪ್ಯಾಡ್ ಅಲ್ಲಿ ಅದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಟಾಗ ಅದು ಸ್ವಲ್ಪ ವಾಲ್ಯೂಮ್ ಜೋರಾಗಿ ಹೇಳ್ತಾ ಇದ್ದೆ ನಾನು. ಹಾಗೆ ಮಲಗಿದೆ. ಆ ಮಲಗಿದೆ ಅಂತ ಅನ್ಕೊಂಡಿದ್ದು ನನ್ನ ಕಾನ್ಶಿಯಸ್ ಮನಸ್ಸು, ಬಟ್ ಮಲಗಿರ್ಲಿಲ್ಲ. ನಾನು ಹೇಳಿದ ಅರೆನಿದ್ರಾವಸ್ಥೆ ಅದು ಮಿಡಲ್, ಅದು ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ. ಬ್ರೈನ್ ವೇವ್ಸ್ ಗಳು ಬೀಟಾ ಮತ್ತೆ ಥೀಟಾಗಳ ನಡುವೆ ಇರುತ್ತೆ. ಏನಿದು ಬೀಟಾ ಥೀಟಾ ಅಂತ ಹೆಸರು ಗೊತ್ತಾಗಿಲ್ಲ ಅಂತಂದ್ರೆ ಬ್ರೈನ್ ವೇವ್ಸ್ ಗಳು ಒಂದು ಫ್ರೀಕ್ವೆನ್ಸಿನ ಎಮಿಟ್ ಮಾಡುತ್ತೆ. ಆ ಫ್ರೀಕ್ವೆನ್ಸಿಯಲ್ಲಿ ಅದು ಸ್ಟೇಜ್ ಅಲ್ಲಿ ಇರುತ್ತೆ. 1 ರಿಂದ 4 ಅಂದ್ರೆ ತುಂಬಾ ಕಡಿಮೆ ಫ್ರೀಕ್ವೆನ್ಸಿ ಹರ್ಟ್ಸ್ ಅಲ್ಲಿ ಇದ್ರೆ ಅದು ಥೀಟಾ ಸ್ಟೇಜ್, 4 ರಿಂದ 8 ಅಥವಾ 10 ಹಿಂಗಿದ್ರೆ ಬೀಟಾ ಸ್ಟೇಜ್, ಆಮೇಲೆ ಆಲ್ಫಾ ಸ್ಟೇಜ್ ವೇಕ್ ಅಪ್ ಸ್ಟೇಟ್ ಅಲ್ಲಿ ಆ ತರ ಹಿಂಗೆ ಕೆಟಗರೈಸ್ ಮಾಡಿದ್ದಾರೆ ಬ್ರೈನ್ ವೇವ್ಸ್ ಅಂತ. ನನ್ನ ಮನಸ್ಸು ಥೀಟಾ ಸ್ಟೇಜ್ ಅಲ್ಲಿ ಇತ್ತು. ಅಂದ್ರೆ ಬ್ರೈನ್ ತುಂಬಾ ಕಾಮ್ ಆಗಿರೋದು,
ಲೈಕ್ ಫುಲ್ ಪೀಸ್ ಆಗಿರ್ತಕ್ಕಂಥ ಒಂದು ಸ್ಟೇಜ್ ಅದು, ಥೀಟಾ ವೇವ್ಸ್ ಅಂತ ಅನ್ನೋದು. ಆವಾಗ ಒಂದು ಕನಸು ಬಂತು ನನಗೆ. ಆ ಕನಸಿನಲ್ಲಿ ನಾ ಇರೋದು ಈಗ ಪ್ರಸ್ತುತ ಜರ್ಮನಿಯಲ್ಲಿ, ಬಟ್ ಆ ಕನಸಿನಲ್ಲಿ ನಾನು ನಮ್ಮನೇಲಿ ಇದ್ದೀನಿ, ಇಂಡಿಯಾದಲ್ಲಿ. ಆ ಕನಸು ಹೆಂಗಿತ್ತು ಅಂತಂದ್ರೆ, ನಮ್ಮ ತಾಯಿಯವರು ಇದಾರೆ, ಲೈಕ್ ಏನೋ ಅಡಿಗೆ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ಊಟ ಮಾಡ್ತಾ ಇದ್ದೀನಿ. ಅವರು ಏನ್ ಮಾಡ್ತಿದ್ದಾರೆ ಅದನ್ನ ಊಟ ಮಾಡ್ತಾ ಇದ್ದೀನಿ. ಊಟ ಮಾಡುವಾಗ ನಮ್ಮ ಮನೆಯಲ್ಲಿ ಒಂದು ಹಳೆ ಒಂದು ರೇಡಿಯೋ ಇತ್ತು, ಮುರ್ಫಿ ರೇಡಿಯೋ ಅಂತ. ಅದೇ ನಮ್ಮ ತಾತ ಲೈಕ್ ಮುಂಬೈನಲ್ಲಿ ಇದ್ದಾಗ ಅವರು ರೇಡಿಯೋ ಇಂಜಿನಿಯರ್ ಇದ್ರು. ಸೊ ನಮ್ಮ ಮನೆಯಲ್ಲಿ ತುಂಬಾ ರೇಡಿಯೋ ಎಕ್ವಿಪ್ಮೆಂಟ್ಸ್ ಗಳು ಇದಾವೆ. ಆತರ ಫ್ರೀಕ್ವೆನ್ಸಿ ಮಾಡ್ಯುಲೇಟೆಡ್ ಒಂದು ರೇಡಿಯೋ ನಮ್ಮ ಮನೆಯಲ್ಲಿ ಇವತ್ತಿಗೂ ಹಂಗೆ ಇದೆ. ಆ ಕನಸಿನಲ್ಲಿ ನಾನು ಹಿಂಗೆ ಊಟ ಮಾಡ್ತಾ ಇದ್ದೀನಿ. ಊಟ ಮಾಡುವಾಗ ಒಂದು ಸೌಂಡ್ ಕೇಳ್ತಾ ಇದೆ. ಅದು ಯಾವ ಸೌಂಡ್ ಅಂದ್ರೆ, ಇಲ್ಲಿ ನಾನು ಹೊರಗಡೆ ಐಪ್ಯಾಡ್ ಅಲ್ಲಿ ಅಫರ್ಮೇಶನ್ಸ್ ಗಳು ಆನ್ ಮಾಡಿಟ್ಟಿದ್ದೇನೆ ಜೋರ ವಾಲ್ಯೂಮ್, ಅದೇ ಸೌಂಡ್ ಆ ರೇಡಿಯೋದಲ್ಲಿ ಬರ್ತಾ ಇದೆ. ಸೊ ಇವಾಗ ಈ ಸ್ಟೇಜ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ, ನಾನು ಬಾಡಿ ಆಗಿಲ್ಲ, ಕಾನ್ಶಿಯಸ್ ಮೈಂಡ್ ಆಗಿಲ್ಲ, ನಾನು ಜರ್ಮನಿಲಿ ಇಲ್ಲ, ಇಂಡಿಯಾದಲ್ಲಿ ಇದ್ದೀನಿ. ಯಾವ ರೂಪದಲ್ಲಿ? ಕನಸಿನ ರೂಪದಲ್ಲಿ. ಯಾಕಂದ್ರೆ ಕನಸುಗಳು ಆಗೋದಿಲ್ಲ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ, ಕಾನ್ಶಿಯಸ್ ಲೆವೆಲ್ ಅಲ್ಲ. ಆದ್ದರಿಂದ ನಾನು ಇಂಡಿಯಾದಲ್ಲಿ ಇರುವಾಗ ಅಲ್ಲಿ ನನ್ನ ಈ ಕನಸು ಬಿದ್ದಿದೆ 6 ಗಂಟೆಗೆ ಈ ತರ. ಅಲ್ಲಿ ಊಟ ಮಾಡುವಾಗ ಅಲ್ಲಿ ರೇಡಿಯೋದಲ್ಲಿ ನಾನು ಹಾಕಿರೋ ಅಫರ್ಮೇಶನ್ಸ್ ಗಳು ಕೇಳ್ತಾ ಇದೆ. ನನಗೆ ಆ ಮನಸ್ಸು ಕೇಳ್ತು, ಅಲ್ಲಿರೋ ಆ ಸುದೀಂದ್ರ ಒಳಗಿರೋ ಆ ಒಂದು ಮನಸ್ಸು ಕೇಳ್ತು. ನಾನು 6 ಗಂಟೆಗೆ ಎತ್ಬಿಟ್ಟು ಐಪ್ಯಾಡ್ ಅಲ್ಲಿ ಅಫರ್ಮೇಶನ್ಸ್ ಗಳನ್ನ ಇಲ್ಲಿ ಆನ್ ಮಾಡಿಟ್ಟಿದ್ದೆ. ಬಟ್ ನಾನು ಇವಾಗ ಭಾರತಕ್ಕೆ ಬಂದು ಊಟ ಮಾಡ್ತಾ ಇದ್ದೀನಲ್ಲ, ಇದು ಬಹಳ ವಿಚಿತ್ರ ಅಲ್ಲ. ಮತ್ತೆ ಈ ರೇಡಿಯೋದಲ್ಲಿ ಯಾಕೆ ಅಫರ್ಮೇಶನ್ಸ್ ಬರ್ತಾ ಇದೆ ಅಂತ ಒಂದು ವಿಚಿತ್ರ ಅನಿಸ್ತು. ಅಲ್ಲ, ಇದು ನೀವು ಹೊರಗಿಂದ ಕೇಳೋರಿಗೆ ಈಗ ನೀವೆಲ್ಲ ನೋಡ್ತಿರಲ್ಲ ವಿಡಿಯೋ, ಕಾನ್ಶಿಯಸ್ ಮನಸ್ಸಿಂದ ನೋಡ್ತಿದ್ದೀರಾ, ಅದಕ್ಕೆ ನಿಮ್ಗೆ ಏನೋ ಅನ್ಸಲ್ಲ. ಬಟ್ ನೀವು ಯಾವಾಗ ನನ್ನ ಸ್ಟೇಜ್ ಅಲ್ಲಿ ಆ ಕನಸಿನಲ್ಲಿ ಬಂದಾಗ ಅವಾಗ ಒಂದು ಡೌಟ್ ಬರುತ್ತೆ. ಯಾಕಂದ್ರೆ ಅಲ್ಲಿ ಕಾನ್ಶಿಯಸ್ ಮೈಂಡ್ ಅನ್ನೋದು ಇರೋದಿಲ್ಲ. ಯಾವಾಗ ನಾವು ಮಲಗಿರ್ತೀವಿ, ಹೊರಗಿದ್ರೆ ವಸ್ತು ಇರ್ತೀವಿ, ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ. ಸೊ ಈ ಕನಸು ಹಿಂಗ್ ಬಂದಾಗ ಆ ತರ ಡೌಟ್ ಬಂತು. ಹಾಗೆ ಊಟ ಮಾಡ್ತಾ ಇದ್ದೆ, ಲೈಕ್ ವಿಚಿತ್ರ ಅನಿಸ್ತು. ಲೈಕ್ ನಾನು ಇಲ್ಲಿಲ್ಲ, ನನ್ನ ಬಾಡಿ ಇಲ್ಲಿಲ್ಲ, ನಾನು ಅಲ್ಲಿದ್ದೀನಿ ಅಂತ ಅನಿಸ್ತು. ಇನ್ನೊಂದು 3-4 ನಿಮಿಷ ಆದ್ಮೇಲೆ ಆ ಕನಸು ಹೋಯ್ತು. ಎಚ್ಚರ ಆಯ್ತು. ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ನೋಡಿದ್ರೆ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಐಪ್ಯಾಡ್ ಅಲ್ಲಿ ಸೌಂಡ್ ಹಂಗೇ ಬರ್ತಾ ಇದೆ. ಇದು ಒಂದು ಏನು ಮತ್ತೆ ಕನಸಾಯ್ತು ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಇದು ಯಾಕೆ ಈ ತರ ಆಗುತ್ತೆ ಅಂತ ಹೇಳಿ ರಿಸರ್ಚ್ ಮಾಡಿದಾಗ ನಾನು ಹಳೆ ವಿಡಿಯೋಗಳು ಆಲ್ರೆಡಿ ಪ್ರಸ್ತಾಪ ಮಾಡಿದ್ದೀನಿ. ಯಾಕೆ ಇಂಥ ಟೈಮಲ್ಲೇ ಆಗುತ್ತೆ, ಇದು ನಾರ್ಮಲ್ ಮಧ್ಯಾಹ್ನ ಹೊತ್ತು ಅಥವಾ ಹಿಂಗೆ ಗಲಾಟೆ ಇರೋ ಆಗಲ್ಲ. ಈ ತರ SATS ಅಂತ ಏನಂದ್ರೆ ಸ್ಟೇಟ್ ಅಕೀನ್ ಟು ಸ್ಲೀಪ್ ಅಂತ. ಇನ್ನೇನು ಮಲಗುವಾಗ ಅಥವಾ ಇನ್ನೇನು ಎಚ್ಚರ ಆಗುವಾಗ, ಅಂದ್ರೆ ಆ ಮಿಡಲ್ ಒಂದು ಬೌಂಡ್ರಿ ಬರುತ್ತೆ ಅಲ್ಲಿ, ನಿದ್ದೆ ಮತ್ತೆ ಎಚ್ಚರ ಆಗೋದು. ಆ ಬೌಂಡ್ರಿಲಿ ಇದ್ದಾಗ ಏನೇನು ಕೇಳ್ತಿರೋ, ಏನೇನು ಮಾಡ್ತಿರೋ, ಏನೇನು ಯೋಚನೆ ಮಾಡ್ತಿರೋ ಅವೆಲ್ಲವೂ ಸಬ್ ಕಾನ್ಶಿಯಸ್ ಹೋಗುತ್ತೆ. ಯಾವಾಗ ಅದು ಸಬ್ ಕಾನ್ಶಿಯಸ್ ಹೋಗುತ್ತೋ ಅದು ನಿಮ್ಮ ಪ್ಯಾರಾಡೈಮ್ ಅಂತ ಏನ್ ಕರೀತಾರೆ, ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ ನೀವು ಜಗತ್ತನ್ನ ನೋಡ್ತಕ್ಕಂತ ಒಂದು ಪರ್ಸೆಪ್ಷನ್ ಏನಿದೆ ಅದು ಬ್ರೈನ್ಗೆ ಸಂಬಂಧಪಟ್ಟಿರೋದು. ಅಂದ್ರೆ ನಿಮ್ಮ ಬ್ರೈನ್ ನಿಮಗೆ ಏನ್ ಹೇಳುತ್ತೋ ಆ ತರ ಮಾತ್ರ, ಆ ಫಿಲ್ಟರ್ ಆಗಿ ಮಾತ್ರ ನೀವು ಜಗತ್ತಿನ ನೋಡ್ತೀರಿ. ಅದನ್ನ ನೀವು ಫೋರ್ಸ್ಫುಲ್ ಆಗಿ ಚೇಂಜ್ ಮಾಡಿ, ನನಗಿದು ಸಾಧ್ಯ, ನಾನು ಇದು ಕೆಲಸ ಮಾಡಬಲ್ಲೆ, ಮಾಡಬಲ್ಲೆ, ಈ ತರ ಅಫರ್ಮೇಶನ್ ಮಾಡಿದ್ರೆ ಆ ನ್ಯೂರೋಪ್ಲಾಸ್ಟಿಸಿಟಿ ವರ್ಕ್ ಆಗಿ ನೀವು ಜಗತ್ತಿನ ಆ ತರ ನೋಡ್ತೀರಿ, ನನಗೆ ಯಾವ್ದು ಕಷ್ಟ ಇಲ್ಲ ಅಂತ. ಸೊ ಇಲ್ಲಿ ಮಾಡ್ತಿರೋ ಅಫರ್ಮೇಶನ್ಸ್ ಗಳು ಏನಾಯ್ತು, ಆ ಒಂದು ಥೀಟಾ ಸ್ಟೇಜ್ ಅಲ್ಲಿ ಇದ್ದಾಗ, ಅಂದ್ರೆ ಬೆಳಗಿನ ಜಾವದಲ್ಲಿದ್ದಾಗ ಡೈರೆಕ್ಟ್ ಆಗಿ ನನ್ನ ಕಾನ್ಶಿಯಸ್ ಮೈಂಡ್ ಹೋಗಿಲ್ಲ, ಇನ್ನೂ ಒಂದು ಸ್ಟೇಜ್ ಕೆಳಗೆ ಹೋಗಿ ಸಬ್ ಕಾನ್ಶಿಯಸ್ ಗೆ ರೀಚ್ ಆಗಿದೆ. ನನಗೆ ಇಷ್ಟು ದಿನ ಬರೀ ಓದಿರುವ ಒಂದು ನಾಲೆಜ್ ಇತ್ತು, ಹಿಂಗೆ ಬೇರೆಯವರು ಹೇಳಿದರೆ, ನೆವಿಲ್ ಗೋಡಾರ್ಡ್ ಹೇಳ್ತಿರ್ತಾನೆ, ಇನ್ನೇನು ಮಲಗುವಾಗ ಮಾಡಿದ್ದು ಅದು ನಿಜ ಆಗುತ್ತೆ, ಬೆಳಿಗ್ಗೆ ಬಂದಿರ್ತಕ್ಕಂಥ ವಿಷನ್ಗಳು ನೀವು ಕೇಳಿರ್ಬೋದು, ಬೆಳಿಗ್ಗೆ ಬಂದಿರ್ತಕ್ಕಂಥ ಕನಸುಗಳು ನಿಜ ಆಗ್ತವೆ ಹಂಗೆ ಹಿಂಗೆ ಅಂತ. ಕೆಲವೊಂದು ಮೂಢನಂಬಿಕೆ ಇರ್ಬೋದು. ಬಟ್ ಇಲ್ಲಿ ಸೈಂಟಿಫಿಕ್ ಏನು ಅಂತಂದ್ರೆ, ಇದು ಸೂಡೋ ಸೈನ್ಸ್ ಅಲ್ಲ, ವೈಜ್ಞಾನಿಕವಾಗಿ ಏನು ಅಂತಂದ್ರೆ, ಬ್ರೈನ್ ವೇವ್ಸ್ ಗಳು ಯಾವಾಗ ತುಂಬಾ ಕಡಿಮೆ ಇರುತ್ತೋ ಅವಾಗ ನೀವ್ ಏನೇ ಕೇಳಿದ್ರು, ಏನೇ ಯೋಚನೆ ಮಾಡಿದ್ರು, ಈವನ್ ಅದು ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋದಿಲ್ಲ, ಅದು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಬರುತ್ತೆ. ಆಮೇಲೆ ಇದು ಹೇಗೆ ವರ್ಕ್ ಆಗ್ತವೆ ಸಬ್ ಕಾನ್ಶಿಯಸ್ ಮೈಂಡ್, ಹಂಗೆ ನಾನು ಕೇಳ್ಬಿಟ್ರೆ ಹಂಗ ಆಗ್ಬಿಡ್ತೀನ, ಈಗ ನಾನು ಶ್ರೀಮಂತ 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 ಅಂತ ಅಫರ್ಮೇಶನ್ ಮಾಡಿದ್ರೆ ಶ್ರೀಮಂತ ಆಗ್ಬಿಡ್ತೀನ? ಇಲ್ಲ. ಯಾಕೆ ಅಂತಂದ್ರೆ ಇದು ಒಂದು ಟೆಕ್ನಿಕ್ ಅಲ್ಲ. ನಾ ಅದನ್ನ ಮತ್ತೆ ಬಹಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತೀನಿ. ಈ ತರ ಮಾಡೋದ್ರಿಂದ ಚೇಂಜ್ ಆಗ್ಬಿಡುತ್ತೆ ಅನ್ನೋದು ಅದೊಂದು ಸುಳ್ಳು. ಈ ತರ ಮಾಡೋದ್ರಿಂದ ಮತ್ತೆ ಏನ್ ಉಪಯೋಗ ಅಂತ ನೀವು ಕೇಳಿದ್ರೆ, ಅಫರ್ಮೇಶನ್ಸ್ ಗಳು ನಿಮ್ಮ ಬ್ರೈನ್ ನ ಫಂಕ್ಷನಾಲಿಟಿ ಅಥವಾ ನಿಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಏನ್ ಕರಿತೀವಿ ಅದನ್ನ ಶಿಫ್ಟ್ ಮಾಡುತ್ತೆ. ಇದಕ್ಕೆ ಪ್ಯಾರಾಡೈಮ್ ಶಿಫ್ಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಏನು ಕಾನ್ಫಿಡೆನ್ಸ್ ಇಲ್ಲ ನನಗೇನು ಮಾಡಕ್ ಆಗಲ್ಲ, ಲೈಕ್ ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ, ಬಟ್ ಆ ಮೂಮೆಂಟ್ ಹೋದಾಗ ಎಲ್ಲ ಮರ್ತ ಹೋಗುತ್ತೆ. ಹಿಂಗ್ ಯಾರು ಇರ್ತಾರೋ, ಲೈಕ್ ಹೆದರಿಕೆ, ಕಾನ್ಫಿಡೆನ್ಸ್ ಮತ್ತೆ ಭಯ ಆಗೋದು. ಇದು ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಮ ಕಾನ್ಶಿಯಸ್ ಮೈಂಡಿಗೂ ಸಬ್ ಕಾನ್ಶಿಯಸ್ ಮೈಂಡಿಗೂ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಬರ್ತಾ ಇದೆ. ಅದೇನಂತಂದ್ರೆ, ಕಾನ್ಶಿಯಸ್ ಮೈಂಡ್ ಏನ್ ಹೇಳುತ್ತೆ, ಮಾಡ್ತೀಯಾ ನಂಗೆಲ್ಲ ಗೊತ್ತಿದೆ ಅಂತ ಅನ್ನುತ್ತೆ. ಬಟ್ ಯಾವಾಗ ಆ ಮೂವ್ಮೆಂಟ್ ಬರುತ್ತೋ, ನಿಮಗೆ ಆ ಒಂದು ಹೆದರಿಕೆ ಮೂವ್ಮೆಂಟ್, ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಲೈಫಿನ
99% ಭಾಗ ನಾವು ರೂಲ್ ಮಾಡ್ತಿರೋದು ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಬರೀ ಎಚ್ಚರ ಇದ್ದಾಗ ಎಲ್ಲವೂ ಒಳಗಡೆ ಆಗುತ್ತೆ. ಆ ಒಳಗಡೆ ಅನ್ನೋದು ಸಬ್ ಕಾನ್ಶಿಯಸ್ ಅನ್ನೋ ಒಂದು ವಿಚಿತ್ರ ಜಾಗದಲ್ಲಿ ಆಗುತ್ತೆ. ಯಾಕಂದ್ರೆ ಅದೊಂದು ದೊಡ್ಡ ಗುಹೆ ಇದ್ದಂಗೆ, ನಾವು ಒಂದು ಕನಸಿನಲ್ಲಿ ಹೇಳಿದ್ನಲ್ಲ ಆ ತರ. ಸೊ ಈ ತರ ನನಗೆ ಆ ಒಂದು ವಿಡಿಯೋ ಮಾಡಿದ್ದಕ್ಕೆ ಒಂದು ಡೈರೆಕ್ಟ್ ಆಗಿ ಏನಂತ ಹೇಳ್ಬೋದು, ಒಂದು ಪ್ರೂಫ್ ತರ ಸಿಕ್ತು ಇವತ್ತು. ಅದು ಏನು ಅಂತಂದ್ರೆ ಲೈಕ್ ಯಾಕೆ ಮತ್ತೆ ಹೀಗೆ ಬೆಳಗಿನ ಜಾವದಲ್ಲಿ ಮಾಡಿದ್ದು ತುಂಬಾ ಎಫೆಕ್ಟಿವ್ ಅಂತಂದ್ರೆ, ಕೆಲವೊಂದು ಆರ್ಟಿಕಲ್ಸ್ ಗಳಲ್ಲಿ ರೆಕಮೆಂಡ್ ಮಾಡ್ತಾರೆ ಬೆಳಗಿನ ಜಾವ ಬ್ರೈನ್ ಆದಷ್ಟು ಲೈಕ್ ಈವನ್ ಮೆಡಿಟೇಷನ್ ಮಾಡಿದಾಗೂ ಹಂಗಾಗಿರುತ್ತೆ. ಮೆಡಿಟೇಷನ್ ಮಾಡಲಿಲ್ಲ ಅಂತಂದ್ರೆ ಬೆಳಗಿನ ಜಾವ 4 ಗಂಟೆಯಿಂದ 7 ಗಂಟೆ ತನಕ ಈ ಒಂದು 3 ತಾಸಿನ ಪೀರಿಯಡ್ ಏನಿದೆ, ಅವಾಗ ಆಲ್ಮೋಸ್ಟ್ ಎಲ್ಲರ ಬ್ರೈನ್ ಕೂಡ ಥೀಟಾ ಸ್ಟೇಜ್ ಅಲ್ಲಿ ಇರುತ್ತೆ. ಥೀಟಾ ಸ್ಟೇಜ್ ಅಲ್ಲಿ ಇದ್ದಾಗ ನಮ್ಗೆ ಕ್ರಿಯೇಟಿವ್ ಐಡಿಯಾಸ್ ಗಳು ಬರ್ತವೆ. ಕ್ರಿಯೇಟಿವ್ ಐಡಿಯಾಸ್ ಗಳು ಅಂತಂದ್ರೆ ಲೈಕ್ ನಾರ್ಮಲ್ ಇದ್ದಾಗ ಗೊತ್ತಾಗದೇ ಇರ್ತಕ್ಕಂಥ ಸೊಲ್ಯೂಷನ್ ಗಳು ಆ ಮೂಮೆಂಟ್ ಅಲ್ಲಿ ಬರ್ತವೆ. ಯಾಕೆ ಅಂತಂದ್ರೆ ಆ ಮೂಮೆಂಟ್ ಅಲ್ಲಿ ನೀವು ಯೋಚನೆ ಮಾಡೋದು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ. ಸೊ ಅಲ್ಲಿ ಅದಕ್ಕಿಂತ ಕೆಳಗೆ ಹೋಗಕ್ಕೆ ನಿಮಗೆ ಏನು ಇರಲ್ಲ. ಬೇಸಿಕ್ ರೂಟ್ ಏನಿದೆಯೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಆ ಬ್ರೈನ್ ವೇವ್. ಬೇಸಿಕ್ ರೂಟ್ ಇಂದ ಯೋಚನೆ ಮಾಡಿದಾಗ ಸೊಲ್ಯೂಷನ್ ಕೂಡ ರೂಟ್ ಇಂದಾನೇ ಸಿಗುತ್ತೆ. ಕಾನ್ಶಿಯಸ್ ಮೈಂಡ್ ಅಲ್ಲಿ ಯೋಚನೆ ಮಾಡಿದಾಗ ನಮಗೆ ಡೀಪ್ ಅಲ್ಲಿ ಏನಿದೆ ಒಳಗಡೆ, ತುಂಬಾ ಬ್ರೈನ್ ಹಿಂದೆ ತುಂಬಾ ಒಳಗಡೆ ಹೋದ್ರೆ ಏನಿದೆ ಅಂತ ಗೊತ್ತಾಗಲ್ಲ. ಅದು ಗೊತ್ತಾಗಬೇಕು ಅಂತಂದ್ರೆ ಇಂಥ ಒಂದು ಮೂಮೆಂಟಿಗೆ ಹೋಗ್ಬೇಕು. ಸೊ ಈ ತರ ಒಂದು ವಿಚಿತ್ರ ಎಕ್ಸ್ಪೀರಿಯನ್ಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದೆ. ಮತ್ತು ಇದು ನಿಜ ಅಂತ ಹೇಳಕ್ಕೆ ಟ್ರೈ ಮಾಡ್ತೀನಿ. ಈ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೂ ಆಗಿರ್ಬೋದು. ಹಿಂಗೆ ಮಲಗಿರ್ತೀರಾ, ಲೈಕ್ ಹೊರಗಡೆ ಏನೋ ನಡೀತಾ ಇರುತ್ತೆ, ಅದು ಹೊರಗಡೆ ನಡೀತಾ ಇದ್ರೆ ಕೂಡ ಬಟ್ ನಿಮಗೆ ಕನಸಿನಲ್ಲಿ ನಡೀತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಸೊ ಈ ತರ ಇದೊಂದು ವಿಚಿತ್ರ ಎಕ್ಸ್ಪೀರಿಯನ್ಸ್. ಆಮೇಲೆ ಈ ಅಫರ್ಮೇಶನ್ಸ್ ಗಳು ನಾನು ಹೇಳಿದ್ನಲ್ಲ, ಮ್ಯಾಜಿಕ್ ತರ ವರ್ಕ್ ಮಾಡಲ್ಲ, ನಿಮ್ಮ ಪ್ಯಾರಾಡೈಮ್ ನ ಶಿಫ್ಟ್ ಮಾಡುತ್ತೆ. ನಿಮ್ಮ ಮೆಂಟಾಲಿಟಿ ಶಿಫ್ಟ್ ಮಾಡಿದ್ರೆ ನಿಮ್ಮ ಆ ತರ ನೀವು ಶಿಫ್ಟ್ ಆಗಿರ್ತಕ್ಕಂಥ ಪರ್ಸನಾಲಿಟಿ ಆ ತರ ಆಕ್ಷನ್ ತಗೊಳಂಗೆ ನಿಮಗೆ ಗೈಡ್ ಮಾಡುತ್ತೆ. ಆಕ್ಷನ್ ಇಂದ ಮಾತ್ರ ಕೆಲಸಗಳು ಆಗ್ತವೆ. ಮಿರಾಕಲ್ಗಳು ಆಗೋದು ಹೀಗೆ. ಮಿರಾಕಲ್ಗಳು ಅಂತಂದ್ರೆ ಎಲ್ಲೋ ಇದ್ದಕ್ಕಿದ್ದಂಗೆ ಬಂಗಾರ ಬಂದ್ಬಿಡೋದು, ಬಾಕ್ಸ್ ಇಂದ ಒಂದು ಪಾರಿವಾಳ ಬಂದ್ಬಿಡೋದು, ಅದು ಅಲ್ಲ ಮಿರಾಕಲ್ ಅಂತಂದ್ರೆ. ಮಿರಾಕಲ್ ಅಂತಂದ್ರೆ ಪ್ರತಿ ಸೆಕೆಂಡ್ ನಾನೇ ಮಿರಾಕಲ್ ಅಂತ ಅನ್ಕೊಂಡಾಗ ಒಂದು ಖುಷಿ ಬರುತ್ತಲ್ಲ, ಅದು ಮಿರಾಕಲ್. ಈ ಜಗತ್ತಿನಲ್ಲಿ ಹೋಪ್ ಎಲ್ಲ ಇಲ್ಲ ಅಂತ ಅನಿಸಿದಾಗ, ಈ ಜಗತ್ತಿನಲ್ಲಿ ಏನ್ ಮಾಡಿದ್ರೆ ಮಿರಾಕಲ್ ಆಗಲ್ಲ, ಅವ್ರ ಹತ್ರ ಹೋದ್ರೆ ಮಿರಾಕಲ್ ಆಗುತ್ತೆ, ಅಲ್ಲಿ ಹೋದ್ರೆ ಮಿರಾಕಲ್ ಆಗುತ್ತೆ, ಅಲ್ಲಿ ಎನರ್ಜಿ ಇದೆ, ಇಲ್ಲಿ ಎನರ್ಜಿ ಇದೆ, ಇದಷ್ಟರಲ್ಲಿ ಯಾವ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ನನ್ನ ಪರ್ಸನಲ್ ನೀವು ಕೇಳಿದ್ರೆ ಯಾವಾಗ ಮಿರಾಕಲ್ಗಳು ಆಗುತ್ತೆ ಅಂತಂದ್ರೆ ದ ಮೂಮೆಂಟ್ ನೀವು ಯಾವಾಗ ನಾನೇ ಒಂದು ದೊಡ್ಡ ಮಿರಾಕಲ್, ನಾನೇ ಆ ಮಿರಾಕಲ್ ನ ಸೋರ್ಸ್ ಅಂತ ಥಿಂಕ್ ಮಾಡ್ತಿರಲ್ಲ, ಅವಾಗ ಒಂದು ಸಿಡಿಲು ಬಡ್ದಿರೋ ತರ ಒಂದು ಖುಷಿ ಬರುತ್ತೆ ಮನಸ್ಸಿನೊಳಗಿಂದ. ಅದಕ್ಕೆ ಗೂಸ್ ಬಂಪ್ಸ್ ಅಂತ ಕರೀತಾರೆ. ಲೈಕ್ ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಆ ಒಂದು ಮೂಮೆಂಟ್ ಇದೆಯಲ್ಲ, ಅದೇ ಮಿರಾಕಲ್. ಮತ್ತೆ ಆ ಮೂಮೆಂಟ್ ಈ ಕ್ಷಣ ನಡೀತಾ ಇರುತ್ತೆ. ಯಾಕಂದ್ರೆ ಲೈಫ್ ಅನ್ನೋದು ಈ ಕ್ಷಣ ನಡೀತಾ ಇರುತ್ತೆ ಹೊರತು ನಿನ್ನೆ ಅಲ್ಲ, ನಾಳೆ ಅಲ್ಲ. ಯಾಕಂದ್ರೆ ನಿನ್ನೆಗಳು ನಾಳೆಗಳು ಇದಾವೆ ಅಂತ ಅನಿಸಿದ್ರು ಕೂಡ ಅವು ಯಾವತ್ತೂ ಇರಲೇ ಇಲ್ಲ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯಕರ ಸಂಗತಿ. ನಿಮಗೆ ಇದೇ ತರಹದ ವಿಷಯಗಳು ಮೆಂಟಲ್ ಲೈಕ್ ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ಮತ್ತು ವೈಜ್ಞಾನಿಕವಾದ ವಿಷಯಗಳು ಮತ್ತು ಬ್ರಹ್ಮಾಂಡಗಳ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.